ರವಿವರ್ಮ ಪೇಂಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅವಾಗೆಲ್ಲ ಸಿಟ್ಟಿಂಗ್ ಹೆಂಗೆ ಕೂರ್ಬೋದಿತ್ತು ನೋಡಿ ಹೇಗಿದೆ ಅಂತ ಹೇಳಿ. ಇದೇನಾ ಮುದೋಳ ನಾಯಿ? ಮುದೋಳ ನಾಯಿ. ನೀವು ಒಂದು ಸಾಕಿದ್ದೀರಾ? ಏನು ಸ್ಟ್ರಾಂಗ್ ಇದೆ ನೋಡಿ. ಎಷ್ಟು ಚಿಕ್ಕ ರೂಮು, ಏನು ಸಖತ್ತ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬನ್ನಿ. ಏನು ಮೇಡಮ್ ಅವ್ರು ಇರ್ತಾರೆ? ಮೇಡಮ್ ರೂಮ್ ಹಂಗ ನಾನು ಪ್ರೈವೇಟ್ ರೂಮಿಗೆ ಕರ್ಕೊಂಬರ್ತಾರ ನಿಮಗೆ. ಈಗ ಇದು ಮೇಡಮ್ ಅವ್ರ ಮಗಳಿವ್ರು. ಓಕೆ, ಅವ್ರ ಬೆಡ್ರೂಮ್ ಇದು. ಇದಕ್ಕೂ ಇಲ್ಲೇ ಎಂಟ್ರಿ ಇರ್ತಾರೆ. ಅದನ್ನು ಬಂದು ಮಾಡಿ ಅವಾಗ ಕಪಾಟಿ ಇಟ್ಟು ಹಳೆ ಕಾಲದ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್. ಡ್ರೆಸ್ಸಿಂಗ್ದು ಒಡವೆಗಳೆಲ್ಲ ಇಟ್ಕೊಳ್ಳೋದು, ಮೇಕಪ್ ಸೆಟ್ ಎಲ್ಲ ಇಟ್ಕೊಳ್ಳೋದು, ಅದೇ ಕುಂಕುಮ ಬಟ್ಲು ಏನಾದ್ರು ಎಕ್ಸ್ಟ್ರಾ ಇಟ್ಕೊಳ್ಳೋದು. ಸಿಟ್ಟಿಂಗ್ ಟೇಬಲ್ ನೋಡಿ ಹೇಗಿದೆ ಅಂತ ಎಲ್ಲ ಹೇಳಿ. ಟೇಬಲ್ಗಳೆಲ್ಲ ಕಂಪ್ಲೀಟ್ ಹಳೆದೆ, ಕುರ್ಚಿ ಟೇಬಲ್ ಎಲ್ಲ ಹಳೆದೆ. ಓಕೆ. ಏನು ತೂಕದ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀರಾ? ಹಿಂದೆ ಹಳೆ ಕಾಲದ ತೂಕದ ಬಟ್ಟೆ ಇದ್ರೆ ಈಗೇನು ಅಲ್ಲ. ಬ್ರಿಟಿಷರ ಕಾಲದಾಗ ಅವಾಗ ಅಟ್ಟನೆ ಮಾಡ್ಬೋದಿತ್ತಲ್ಲ. ಅಲ್ಲ, ಲೈಟ್ ಅದು ಏನು ಇದ್ದಿದ್ದಿಲ್ಲಲ್ರಿ. ಲೈಟ್ ಇದ್ದಿದ್ದಿಲ್ಲಲ್ಲ ಅವಾಗ ಕಾಲದಾಗ. ಮತ್ತೆ ಎತ್ತರಲ್ಲ ಗಾಳಿ ಅದು ಬರ್ಬೇಕಲ್ಲ, ಅವು ಕಿಟಕಿ ಒಳಗೆ ಎಲ್ಲ ಗಾಳಿ ಬರುತ್ತಿದ್ವು ಅವು. ಅದೇ ನೀನು ನೆನಪಿದ್ಯಾ ಇದರಲ್ಲಿ ಯಾವುದನ್ನು ತೂಕ ಮಾಡ್ತಾ ಇದ್ರಂತ? ಬೆಣ್ಣೆಗಳನ್ನ ತೂಕ ಮಾಡೋದಕ್ಕೆ ಬಳಸ್ತಾ ಇದ್ರು ಇದನ್ನ ಯೂಶಲಿ. ಕಬೋರ್ಡ್ ಆವಾಗ ಹೆಂಗ್ ಮಾಡ್ತಿದ್ರು ಗೊತ್ತಾ? ನೋಡ್ಬೋದು, ಗೋಡೆಗೆ ಅಟ್ಯಾಚ್ ಮಾಡ್ತಾ ಇದ್ದಲ್ವಾ? ಒಟ್ಟು ಗಾಡಿಗೆ ಅದಾವ್ರಿ ಎಲ್ಲ ಗೋಡೆಗೆ ಮಾಡ್ತಾ ಇದ್ವಿ. ಸ್ಪೇಸ್ ಉಳಿಯೋದು, ಮನೇನು ಚೆನ್ನಾಗಿ ಕಾಣಿಸ್ತದು. ದುಡ್ಡಿರೋರಾದ್ರೆ ಈ ಥರ ಗ್ಲಾಸ್ ಎಲ್ಲ ಕೊಟ್ಕೊಳ್ಳೋರು, ಇನ್ನು ಕೆಲವರೆಲ್ಲ ಕ್ಲೋಸ್ ಥರ ಇರ್ತಾ ಇತ್ತು. ಆದರೆ ಇವಾಗ ನಾವೇನು ಮಾಡ್ತೀವಿ, ಈ ಥರ ಸ್ಪೇಸ್ ಎಲ್ಲ ಅರ್ಧ ನುಂಗಕ್ಕೆ ಹೋಗುತ್ತೆ ಇದೇನಿಲ್ವ ಎಕ್ಸ್ಟ್ರಾ ಕೊಟ್ಟಾಗ. ಅದೆಲ್ಲ ಸರ್ವೆಂಟ್ ಇರಾಕ್ರಿ. ಸರ್ವೆಂಟ್ ಇರೋಕ್ಕೆ, ಕೆಲಸದವರೆಲ್ಲ ಇರೋಕ್ಕೆ. ಓಕೆ. ಇದೇನಾ ಮುದೋಳ ನಾಯಿ? ಮುದೋಳ ನಾಯಿ. ನೀವು ಒಂದು ಸಾಕಿದ್ದೀರಾ? ಏನು ಸ್ಟ್ರಾಂಗ್ ಇದೆ. ಮುದೋಳ ನಾಯಿಗೂ ಬೇರೆ ನಾಯಿಗೂ ಏನು ಡಿಫ್ರೆನ್ಸು? ಅಂದ್ರೆ ಇದನ್ನು ಮಾಡಂಗಿಲ್ಲ, ಭಾಳ ಶಾಂತ ಇದು. ಶಾಂತ ಇರ್ತಾಗ ಏನು ಕಲಿಸ್ತೀವಿ ಅಂತ ಕಲ್ಪುತ್ತ. ಅದು ಉಳಿದದ್ದು ಏನದಲ್ಲ, ಬೀದಿ ನಾವು ಬೇರೆ ನಾವು. ಓಕೆ. ಅಂದರೆ ಇಷ್ಟು ವಾಯ್ಸ್ ಜೋರಾಗಿದೆಯಲ್ಲ, ತುಂಬ ರಫ್ ಆಗಿರುತ್ತೆ ಅಂದ್ಕೊಂಡೆ. ಓಕೆ. ಇದು ಹೆಣ್ಣು ಮಕ್ಕಳಿರುವಂತಹ ಒಂದು ವಾಡೆ, ಇದು ವಾಡೆ ಭಾಗ. ಇದು ಇಲ್ಲಿ ಗಂಡು ಮಕ್ಕಳು ಇರ್ತಾ ಇರಲಿಲ್ಲ, ಹೆಣ್ಮಕ್ಳು ಮಾತ್ರ ಇರ್ತಾ ಇದ್ರು. ಅಲ್ಲಿ ಇದೆಯಲ್ಲ ಆ ಪೋರ್ಷನಲ್ಲಿ ಮಾತ್ರ ಗಂಡು ಮಕ್ಕಳು ಇರ್ತಾ ಇದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಇವಾಗಲೂ ಕೂಡ ಹೂವಿನಿಂದ ಅಲಂಕಾರ ಮಾಡಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಮೇಂಟೈನ್ ಮಾಡ್ತಾರೆ ನೋಡಿ. ವಾಡೆನ ಸಾಮಾನ್ಯವಾಗಿ ವಾಡೆ ಬಾಗಿಲುಗಳೆಲ್ಲ ನೋಡಿದ್ರೆ ತುಂಬ ದೊಡ್ಡದಿರುತ್ತೆ. ಇದೇನು ಈ ರೀತಿಯಾಗಿ ನಾರ್ಮಲ್ ಆಗಿದೆಯಲ್ಲ? ಇದು ಬಂತು ಮೊದಲು ಮಾಡಿದ್ರಿ ಅಷ್ಟೇ. ಹೌದಾ? ಓಕೆ, ಬನ್ನಿ. ವಾವ್, ಅದ್ಭುತವಾದಂಥ ಪೇಂಟಿಂಗು. ಹಬ್ಬ, ನಿಮ್ಮ ಮೇಡಮ್ ಹಾಗಾದರೆ ತುಂಬ ಕಲಾತ್ಮಕವಾಗಿ ಬೆಲೆ ಕೊಡ್ತಾರೆ ಅಂದಂಗೆ ಆಯಿತು. ಎಷ್ಟು ಚೆನ್ನಾಗಿಲ್ಲ ಡೆಕೋರೇಟಿವ್ ಮಾಡ್ತಾ ಇದ್ದಾರೆ ನೋಡಿ. ರವಿವರ್ಮ ಪೇಂಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅವಾಗೆಲ್ಲ ಸಿಟ್ಟಿಂಗ್ ಹೆಂಗೆ ಕೂರ್ಬೋದಿತ್ತು ನೋಡಿ ಹೇಗಿದೆ ಅಂತ ಹೇಳಿ. ಅಜ್ಜರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಳೆ ಕಾಲದ್ದು ಅದು ಎಷ್ಟು ಚಿಕ್ಕದಾಗಿದೆ, ಎಷ್ಟು ಕಂಫರ್ಟ್ ಇದೆ ಗೊತ್ತಾ ಕೂತ್ಕೊಳ್ಳೋದಕ್ಕಲ್ವಾ? ಓಕೆ. ಅವಾಗ ಡೆಕೋರೇಷನ್ ಸಿಸ್ಟಮ್ ನೋಡಿ ಹೇಗಿತ್ತು ಅಂತ, ಸಿಂಪಲ್ ಆಗಿ ಪ್ಲೈನ್ ಆಗಿ ಈ ರೀತಿ. ಕೆಲವು ಫೋಟೋಸ್ ಇದೆ ಇಲ್ಲಿ. ಇದು ಅವ್ರದ್ದೇನಾ? ಅವ್ರ ಫ್ಯಾಮಿಲಿ. ಓಕೆ. ಇವರು ಇವ್ರು ದೊಡ್ಡವ್ರೆ, ಅವ್ರ ಮನೆಯವ್ರ, ಇವ್ರ ದನ್ಯಾರು, ಇವ್ರು 3 ಮಂದಿ ತಂಗವ್ರು. ಓಕೆ. ಅಂದರೆ ಅವಾಗ್ಲಿಂದ ಕಿಟಕಿನ ಇದೇ ರೀತಿ ಬಿಟ್ಟಿರೋದು? ಇದೇ ರೀತಿನೇ ರೀ. ಒಟ್ಟು ಏನು ಮಾಡಿಲ್ಲ ನಾವು ಸೈ ಬೇರೆ ಮ್ಯಾಗಿಂದ ಅಷ್ಟೇ ಮಾಡಿವಿ. ಮ್ಯಾಗಿ ಏನು ಹಾಕಿದ್ದು ಮುಂಚೆ? ಹಂಚಿತ್ತು ಬೆಂಗಳೂರು ಹಂಚ. ಮಂಡ್ಯಗಳು ಭಾಳ ಜಿಗದಾಡೆ ಹೊಡ್ಯಾಕತ್ತಿದ್ವಿ ರೀ ಅವು. ಅದನ್ನು ತೆಗೆದು ಮತ್ತೆ ಇವ್ನು ಬಿಲ್ಲಿಂದ ತಂದು ಹಾಕಿವ್ರಿ. ಓಕೆ. ಇವಾಗ ಆ ಥರ ಏನಿಲ್ಲ ಈಗ ಅವಾಗ ಥರ ಇಲ್ಲ. ಓಕೆ. ಈ ಕಡೆ ಒಂದು ರೂಮ್ ಇದೆಯಾ? ಇಲ್ಲೊಂದು ರೂಮ್ ಐತಿ. ರೂಮ್ ನೋಡ್ಬೋದಾ? ಹೋಗ್ರಿ ಒಳಗೆ ಹೋಗ್ರಿ. ಬನ್ನಿ. ಇಷ್ಟು ಚಿಕ್ಕ ರೂಮಾ? ಪುಟಾಣಿ ರೂಮ್ ಇಷ್ಟೇ? ಓ ಮೈ ಗಾಡ್, ಎಲ್ಲಿದೆ ಲೈಟು? ವಾವ್, ನೋಡಿ ಎಷ್ಟು ಚಿಕ್ಕ ರೂಮು, ಏನು ಸಖತ್ತ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬನ್ನಿ. ಏನು ಮೇಡಮ್ ಅವ್ರು ಇರ್ತಾರೆ? ಮೇಡಮ್ ರೂಮ್ ಹಂಗ ನಾನು ಪ್ರೈವೇಟ್ ರೂಮಿಗೆ ಕರ್ಕೊಂಬರ್ತಾರ ನಿಮಗೆ. ಎಷ್ಟು ಚಿಕ್ಕ ರೂಮು, ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಇಷ್ಟೇ. ಡ್ರೆಸ್ಸಿಂಗ್ ಟೇಬಲ್ ನೋಡಿ, ಒಂದು ಯಾರಾದರೂ ಬಂದು ಕೂತ್ಕೊಬೋದು ಮಲಗೋದಕ್ಕೆ. ಸಿಂಪಲ್ ಆಗಿದೆ. ಎಷ್ಟು ಸ್ಪೇಸ್ ಇತ್ತು ನೋಡಿ ವಿಂಡೋಸ್ಗೆ. ಇಲ್ಲೇ ಏನಾದರೂ ಇಟ್ಕೊಬೋದು, ಆ ರೀತಿಯಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಡೋರು ಡಬಲ್ ಡೋರ್ ಕೊಟ್ಟಿದ್ದಾರಲ್ಲ, ಎಲ್ಲ ಡಬಲ್ ಡೋರು. ಅವಾಗ ಲಾಕ್ ಸಿಸ್ಟಮ್ ನೋಡಿ, ಚಿಲ್ಕ. ಈಗ ಇದು ಮೇಡಮ್ ಅವ್ರ ಮಗಳಿವ್ರು. ಓಕೆ. ಅವ್ರ ಬೆಡ್ರೂಮ್ ಇದು. ಇದಕ್ಕೂ ಇಲ್ಲೇ ಎಂಟ್ರಿ ಇರ್ತಾರೆ. ಅದನ್ನು ಬಂದು ಮಾಡಿ ಅವಾಗ ಕಪಾಟಿ ಇಟ್ಟು ನೋಡಿ ಅಲಂಕಾರ ಮಾಡಿ. ಅವಾಗಿನ ಈ ಹಳೆ ಕಾಲದ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್. ಇದೆಲ್ಲ ಹಳೆ ಕಾಲದ. ಓಕೆ. ಅವಾಗ ಇದ್ದಿದ್ದು 100 ವರ್ಷದಿಂದ ಹೇಗಿತ್ತು ಅಂತ ನೋಡ್ಬೋದು ನೀವು. ನೋಡಿ, ಡ್ರೆಸ್ಸಿಂಗ್ದು ಒಡವೆಗಳೆಲ್ಲ ಇಟ್ಕೊಳ್ಳೋದು, ಮೇಕಪ್ ಸೆಟ್ ಎಲ್ಲ ಇಟ್ಕೊಳ್ಳೋದು, ಅದೇ ಕುಂಕುಮ ಬಟ್ಲು ಏನಾದ್ರು ಎಕ್ಸ್ಟ್ರಾ ಇಟ್ಕೊಳ್ಳೋದು. ಸಿಟ್ಟಿಂಗ್ ಟೇಬಲ್ ನೋಡಿ ಹೇಗಿದೆ ಅಂತ ಎಲ್ಲ ಹೇಳಿ. ಓಕೆ. ಈ ಕಡೆ ಎಂಟ್ರಿ ಎಂಟ್ರಿ ಇಲ್ರಿ. ಇದಕ್ಕೆ
ಇದು ಅದರಿಂದ ಇದಕ್ಕೆ ಬರ್ಬೇಕು. ಓ ಓಹೋ ಹೋ ಓಕೆ. ಇಲ್ಲಿ ಸ್ವಲ್ಪ ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿ ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ. ಇದಕ್ಕೆ ಟೈಲ್ಸ್ ಹಾಕ್ಸ್ಕೊಂಡ್ರೆ ಓ ನೈಸ್. ಓ ಟೇಬಲ್ಗಳೆಲ್ಲ ಕಂಪ್ಲೀಟ್ ಹಳೆದೆ. ಕುರ್ಚಿ ಟೇಬಲ್ ಎಲ್ಲ ಹಳೆದೆ. ಓಕೆ ನೈಸ್. ಇವಾಗ ವಾಶ್ರೂಮ್ ಎಲ್ಲ ಮುಂಚೆ ನೀವು ಮಾಡಿದಾಗ ಒಳಗಡೆನೆ ಮಾಡಿಸಿದ್ರ ಹೊರಗಡೆ ಮಾಡಿಸಿದ್ರ? ಯಾವ್ದು ವಾಶ್ರೂಮ್ ಟಾಯ್ಲೆಟಿಗೆ ಹೋಗೋಕ್ಕೆ ಟಾಯ್ಲೆಟ್ ಹೊರಗಿದ್ದು ರೀ ಅವ ಮುಂಚೆ. ಹಾಂ ಈಗ ಇವಾಗ ಹೊರಗದ ರೀ, ಒಳಗಡೆ ಏನಿಲ್ಲ, ಒಳಗಡೆ ಇಲ್ರಿ, ಅಟ್ಯಾಚ್ ಏನು ಕೊಟ್ಟಿಲ್ಲ. ಅಟ್ಯಾಚ್ ಏನಿಲ್ಲ. ಓಕೆ. ಮತ್ತೆ ಇಲ್ಲಿ ರೂಮ್ಗಳೆಲ್ಲ ನೋಡ್ತೀವಲ್ಲ, ಇದೇನದು ಹಂಗಾದ್ರೆ? ಯಾವ್ದ್ರಿ? ಇಲ್ಲಿ ಇದು ಈಗ ಮೇಡಮ್ ಅವ್ರು ಮಾಡ್ಕೊಂಡಾರಿಗೇನು ರೀ ವಾಶ್ರೂಮ್ ಇವಾಗ ಮಾಡ್ಕೊಂಡಿರೋದು. ಈಗ ಮಾಡ್ಕೊಂಡಿದ್ರಿ ಅದು. ಓಕೆ ಓಕೆ ಇರ್ಲಿ ಇರ್ಲಿ. ಆದ್ರೂ ಅವಾಗಿನ ಕಾಲದ ತರಾನೇ ಮಾಡಿಸಿದ್ದಾರೆ. ಹೌದ್ರಿ. ಅಂದ್ರೆ ಸಿಂಗಲ್ ಡೋರ್ ಮಾಡಿಸಿಲ್ಲ, ಇಲ್ಲ, ಡಬಲ್ ಡೋರ್ double door. ಮಾಡಿಸಿದ್ದಾರೆ. ಅರೆ ಲಾಕ್ ಸಿಸ್ಟಮ್ ಮಾತ್ರ ಇವಾಗಿಂದೆ. ಚಿಲ್ಕ ಮಾಡಿಸಿಲ್ಲ. ಚಿಲ್ಕ ಅಂದ್ರೆ ಆ ಥರದ್ದಲ್ಲ ಇದು. ಅದಿಲ್ಲ, ಹಾ ಈ ಥರ. ಇದಿಲ್ಲ, ಇದೆಲ್ಲ ಹಳೆ. ಓ ಏನು ತೂಕದ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀರಾ? ಹ್ಮ್ ಹಿಂದೆ ಹಳೆ ಕಾಲದ ತೂಕದ ಬಟ್ಟಿದ್ರೆ ಈಗೇನೂ ಅಲ್ಲ. ಹ್ಞೂ ಅದಕ್ಕೆ ಇಷ್ಟೊಂದು ಡಿಸೈನ್ ಆಗಿದ್ದಾವೆ, ಇಷ್ಟೊಂದು ವೆಯ್ಟ್ ಆಗಿದ್ದಾವೆ. ಇವಾಗಿನವೆಲ್ಲ ಸಿಂಪಲ್ ಆಗಿರ್ತವೆ. ಓಕೆ. ಇವಾಗ ಮತ್ತೊಂದು ಎಂಟ್ರಿಗೆ ಹೋಗ್ತಾ ಇದ್ದೀವಾ? ವಾವ್, ಏನು ಇಷ್ಟಷ್ಟು ದೊಡ್ಡ ದೀಪಾಲೆ ಕಂಬಗಳನ್ನ ಇಟ್ಟಿದ್ದೀರಲ್ಲ? ಹಾಂ ಪೂಜೆಗಳಿಗೆಲ್ಲ ಇಟ್ಕೊಳ್ಳೋದು? ಪೂಜೆಗೆಲ್ಲ ಹಂಗೆ ಸೋಕಿ ಪೂಜೆ ಬೇರೆ ಅದು. ನೋಡಿ, ಹೆಣ್ಣು ಮಕ್ಕಳ ಅಂತಃಪುರಕ್ಕೆ ನಾನು ನಿಮ್ಮನ್ನು ಕರ್ಕೊಂಬರ್ತಾ ಇದ್ದೀನಿ. ವಾವ್ 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 ವಾವ್. ಅಯ್ಯೋ ಅಷ್ಟು ಎತ್ತರ ಕೊಟ್ಟಿದ್ದೀರಾ? ಹೌದ್ರಿ. ಆಗ ಬ್ರಿಟಿಷರ ಕಾಲದಾಗ ಅವಾಗ ಅಟ್ಟನೆ ಮಾಡ್ಬೋದಿತ್ತಲ್ಲ? ಅಲ್ಲ, ಲೈಟ್ ಅದು ಏನು ಇದ್ದಿದ್ದಿಲ್ಲಲ್ರಿ, ಲೈಟ್ ಇದ್ದಿದ್ದಿಲ್ಲಲ್ಲ ಅವಾಗ ಕಾಲದಾಗ. ಮತ್ತೆ ಎತ್ತರಲ್ಲ ಗಾಳಿ ಅದು ಬರ್ಬೇಕಲ್ಲ, ಅವು ಕಿಟಕಿ ಒಳಗೆ ಎಲ್ಲ ಗಾಳಿ ಬರುತ್ತಿದ್ವು ಅವು. ಓ ಮನೆಗೆ. ಓಕೆ ಓಕೆ, ವೆಂಟಿಲೇಷನ್ ಅಲ್ಲಿಂದ. ಓಕೆ. ಹಾಂ ಇಷ್ಟು ಒಳಗಡೆ ಇದ್ರೂ ಗಾಳಿ ಬೆಳಕು ಬರ್ತಾ ಇತ್ತು. ಅಲ್ಲ ಅಷ್ಟು ಎತ್ತರ ಬಿಟ್ಟಿದಾರಲ್ಲ ಅಂತ ಮದುವೆ ಬ್ರಿಟಿಷರ ಕಾಲದ ಅದ್ರಾಗ ಹಳೆ 16 ಕಟ್ಟಿಸಿದ್ರಿ ಇದು. ಓಹೋ ಅಷ್ಟು ಬಿಡ್ತಾ ಇದ್ರು. ಓಕೆ. ಇಲ್ಲಿ ಎಲ್ಲ ಸಿಟ್ಔಟ್ ಏರಿಯಾ ಥರ ಎಲ್ಲ ಕುತ್ಕೊಂಡು ಟಿವಿ ಎಲ್ಲ ನೋಡ್ಬೋದು, ಆ ರೀತಿಯಾಗಿ ನೋಡ್ಬೋದು. ಇದೆಲ್ಲ ಇವಾಗ ಮಾಡರ್ನ್ ಮಾಡಿದ್ದೀರಾ? ಇದು ಅಟ್ಟ ಮಾಡರ್ ಮಾಡಿದ್ರು. ಇದಷ್ಟ ತೆಳಗಿಂದ ಅಟ್ಟ ಮ್ಯಾಗಿಂದ ಮಾಡಿಲ್ರಿ. ಇದನ್ನು ತುಕ್ಕದ್ ಬಿಟ್ಟು ಚಿಕ್ಕದಾಗಿ ಪುಟಾಣಿಯಾಗಿದೆಯಲ್ಲ, ಯಾವಾಗಿನ ಕಾಲದ್ದು ಇದು? ನೋಡಿ, ಅದೇ ನೀನು ನೆನಪಿದೆಯಾ ಇದರಲ್ಲಿ ಯಾವುದನ್ನು ತುಕ್ಕ ಮಾಡ್ತಾಯಿದ್ರಂತ? ಬೆಣ್ಣೆಗಳನ್ನ ತುಕ್ಕ ಮಾಡೋದಕ್ಕೆ ಬಳಸ್ತಾ ಇದ್ರು ಇದನ್ನು ಯೂಶ್ವಲಿ. ಓಕೆ. ಇದು ಓಹ್ ಇಂಟೀರಿಯರ್ ಡಿಸೈನ್ ಎಲ್ಲ ಅಂದರೆ ಕಬೋರ್ಡ್ ಆವಾಗ ಹೆಂಗೆ ಮಾಡ್ತಿದ್ರು ಗೊತ್ತಾ? ನೋಡ್ಬೋದು, ಗೋಡೆಗೆ ಅಟ್ಯಾಚ್ ಮಾಡ್ತಾ ಇದ್ದಲ್ವಾ? ಒಟ್ಟು ಗಾಡಿಗೆ ಅದಾವ್ರಿ. ಎಲ್ಲ ಗೋಡೆಗೆ ಮಾಡ್ತಾ ಇದ್ದೀವಿ. ಸ್ಪೇಸ್ ಉಳಿಯೋದು, ಮನೇನು ಚೆನ್ನಾಗಿ ಕಾಣಿಸ್ತದು. ದುಡ್ಡಿರೋರಾದ್ರೆ ಈ ಥರ ಗ್ಲಾಸ್ ಎಲ್ಲ ಕೊಟ್ಕೊಳ್ಳೋರು, ಇನ್ನು ಕೆಲವರೆಲ್ಲ ಕ್ಲೋಸ್ ಥರ ಇರ್ತಾ ಇತ್ತು. ಆದರೆ ಇವಾಗ ನಾವೇನು ಮಾಡ್ತೀವಿ, ಈ ಥರ ಸ್ಪೇಸ್ ಎಲ್ಲ ಅರ್ಧ ನುಂಗಕ್ಕೆ ಹೋಗುತ್ತೆ ಇದೇನಿಲ್ವ ಎಕ್ಸ್ಟ್ರಾ ಕೊಟ್ಟಾಗ. ಬ್ರೆಡ್ ಮೇಕಿಂಗು. ಓಕೆ 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 ಓಕೆ. ಹಾಂ, ನಾನು ಈ ಶೇಪ್ ನೋಡಿನೇ ಹಂಗೆ ಅಂದ್ಕೊಂಡಿದ್ದೆ. ಓಕೆ, ಓವೆನ್ ಇಲ್ಲಿ ಇಟ್ಟಿದ್ದೀರಾ? ಈಗ ಅಡುಗೆ ಮನೆ ಇಲ್ವಾ? ಇಲ್ಲಿ ಇಟ್ಟಿದ್ದಾರಲ್ಲ ಅಡುಗೆ ಮನೆ ಇಲ್ಲಿ ಐತ್ರಿ. ಓ ಇದು ಎಕ್ಸ್ಟ್ರಾ ಡಿನ್ನರ್ ಸೆಟ್ಟು. ಹಾಂ ರೀ. ಓಕೆ ನೈಸ್. ಇದನ್ನು ಟ್ರಾಲಿ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದಾ? ಚಾಪ ಯಾಕೈತದವ. ಎಂತ ಚಾಪ ಅಂದರೆ? ಟೀ ಎಲ್ಲ ತಗೊಂಡು ಗೆಸ್ಟ್ಗಳೆಲ್ಲ ಬಂದರೆ ಇವಾಗ ಹೋಟೆಲ್ಗಳಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಅನುಕೂಲಸ್ಥರು ಮನೇಲಿ ಇದೇ ರೀತಿಯಾಗಿ ಯಾರು ಗೆಸ್ಟ್ ಬಂದರೆ ಮೂವ್ ಆಗುತ್ತಾ ಇದು? ಹಾಕತ್ತಾರೆ. ಹಾಂ, ಈ ರೀತಿಯಾಗಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ವಾವ್ ನೈಸ್. ಓಕೆ. ಇದು ಮತ್ತೊಂದು ಪೋರ್ಷನಿಗೆ ಬರ್ತಾ ಇದೆ. ಅಡುಗೆ ಮನೆ ರೀ. ಓಕೆ. ಅಡುಗೆ ಮನೆ, ಬನ್ನಿ ಬನ್ನಿ ಬನ್ನಿ, ಅಡುಗೆ ಮನೆಯೇ ಮುಖ್ಯ. ಇರ್ಲಿ ಇರ್ಲಿ ನೋಡ್ರಿ, ಒಳಗೆ ನೋಡ್ರಿ, ಬನ್ನಿ. ಏನ್ ಮಾಡಕತ್ತೀರಿ? ರೊಟ್ಟಿ ಮಾಡಕತ್ತೀರಿ? ಇಲ್ಲೆಲ್ಲ ರೊಟ್ಟಿ ಮಾಡಿ ಇಡ್ತಾ ಇದ್ದೀರಾ? ಓಕೆ ನೈಸ್. ಓ ಒಲೆಲೆ ಮಾಡೋದು ಇವಾಗ? ರೊಟ್ಟಿ ಒಲೆಲೆ ನಮಗೆ. ಬೇರೆದೆಲ್ಲ ಹೊಗೆ ಅಂತ ಅನ್ಸಲ್ವಾ? ಮ್ಯಾಗ ಹೋಗತ್ರಿ ಅದು. ಓಕೆ. ಎಷ್ಟು ಜನಕ್ಕೆ ಅಡುಗೆ ಮಾಡ್ಬೋದು? ಓ ಒಬ್ಬರೆಲ್ಲ ಒಬ್ರು ಮಾಡ್ತಲೇ ಇರ್ಬೋದು, ಎಷ್ಟು ಜನ ಬಂದ್ರು ಗ್ಯಾಸ್ ಥರ. ಇಲ್ಲಿ ನೋಡ್ಬೋದು. ಅಲ್ಲ ಆವಾಗ ಹಳೆ ಕಾಲದ ಪಾತ್ರೆಗಳು, ಹಿತ್ತಾಳೆ, ತಾಮ್ರದೆಲ್ಲ ಎಲ್ಲ ಕಟ್ಟಿ ಅಲ್ಲೇ ಪ್ಯಾಕ್ ಮಾಡಿ ಇಟ್ಟಿಬಿಟ್ಟಿವ್ರಿ ಅವ್ನು. ಅಲ್ಲೇ ಇಟ್ಬಿಟ್ಟಿದ್ದೀರಾ? ತೊಳೆಯೋದೇ ಕಷ್ಟ ಆಗುತ್ತೆ ಅಂತ? ಎಲ್ಲ ತೊಳೆದು ಕಷ್ಟ ಆಕೈತೆ ಅನ್ನೋದು ತೆಗೆದು ಆ ಕಡೆ ಇಟ್ಟೇ ಬಿಟ್ಟು. ಈಗ ಆಗಿನ ಕಾಲದಾಗ ತಾಮ್ರದ ಬೆಳಗ್ಗೆ ಓಕೆ. ನೋಡಿ, ಹಳೆ ಕಾಲದಲ್ಲಿ ಎಲ್ಲ ಈಗ ಕಬೋರ್ಡ್ಗಳು, ಕಿಚನ್ ಸೆಟ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಇಲ್ಲ, ಇವೆಲ್ಲ ಬಂಡೆ ಪಂಡೆ ಎಂತ ಅದೇ ಕಿಚನ್ ಸೆಟ್, ಅಡಿಗೆ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ಮನ್ನ? ಅದು ದೇವ್ರ ಮನೆ. ಓಕೆ, ಹೋಗ್ಬೋದಾ? ಬರ್ಬೋದಾ? ಆಚೆ ಮುಂದೆ ಬರ್ರಿ. ಈ ದೇವ್ರ ಮನೆ ಅಲ್ಲಿದೆ. ಇದೊಂದು ಈ ಸರ್ವಂಟ್ರು ಜಳಕ ಮಾಡಾಕಿದ್ದು, ಸ್ನಾನ ಮಾಡಾಕ. ಮುಂಚೆ ಏನಾಗಿತ್ತು ಇದು? ಯಾವ್ದು ಮುಂಚೆ ಮೊದಲು ಕಾಯಂ ಇದ್ದಿದ್ದು. ಓ ಇದ್ದಿದ್ದು. ಓಕೆ.
ಇದು ಕೋಟಿ ಮಣಿ. ಕೋಟಿ ಮನೆ ಅಂದರೆ ಎಲ್ಲ ಸಾಮಾನು ಕಾಳ ಪಡಿ ಇಡೋದು. ತೋರಿಸ್ಬೋದಾ ಏನು ಇಟ್ಟಿದ್ದೀರಾ ಅಂತ ಇವಾಗ? ಸ್ಟೋರ್ ರೂಮ್. ಓಕೆ. ಓ ಸಾಮಾನೆಲ್ಲ ಇಟ್ಕೊಂಡಿದ್ದೀರಲ್ಲ ಇವಾಗ. ಹೋಗ್ರಿ. ಎಲ್ಲ ಸ್ಟೀಲ್ ಪಾತ್ರೆ. ಓ ದೊಡ್ಡ ದೊಡ್ಡ ದಬ್ರಿ ಎಲ್ಲ ದಬಾಕಿದ್ದೀರಲ್ಲ. ಸ್ವಲ್ಪ ಇಲ್ಲಿ ಅದಕ್ಕೆ ಹರ್ಕ ತಕ್ಕವ್ರಿ ಅವ ಒಂದು ಅಬ್ರಿ ಉಳಿದೆಲ್ಲ ಅಲ್ಲಿ ಇಟ್ಟಿವಿ. ಓಕೆ. ಪೆಟ್ಟಿಗೆ ಎಲ್ಲ ಇಟ್ಟಿದ್ದೀರಾ ಅವಾಗ? ಪೆಟ್ಟಿಗೆ ಟ್ರಂಕು ನೆನಪಿದ್ಯಾ? ನೀವೆಲ್ಲಾರ ಹೋಗ್ಬೇಕಾದ್ರೆ ಪೆಟ್ಟಿಗೆಲಿ ಅಲ್ಲಿ ಪೆಟ್ಟಿಗೆ ನೋಡಿಲ್ಲ ನೀವು? ಇವಾಗೆಲ್ಲ ಟ್ರಂಕು ಎಲ್ಲ ಬಂದಿದ್ದಾವೆ. ಅವಾಗೆಲ್ಲ ನೀವು ಪೂನಾಕ್ಕೆಲ್ಲ ಹೋಗ್ಬೇಕಂದ್ರೆ ಈ ಥರ ಟ್ರಂಕ್ ಅಲ್ಲಿ ಬಟ್ಟೆ ಹಾಕೋ ಹೋಗು, ಬಟ್ಟೆ ಹಾಕೋ ಹೋಗು. ಹಂಗಾಯ್ತು ರೀ. ಟ್ರಂಕ್ ಬಟ್ಟೆನೇ ಇತ್ತು. ಹಾಂ. ನೀರು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಳ್ತಾ ಇದ್ರಿ ಲಾಂಗ್ ಜರ್ನಿಲಿ? ನಮ್ಗೆ ಇವಾಗ ಅಂತ ಹೇಳಿದ್ರೆ ಹೋಗಿದ್ವಿ ರೀ ನೋಡಿದ್ರಾ ಬಸ್ ಗಿಸ್ ಏನಿಲ್ಲ, ಕಾರು. ಬಸ್ ಬಸ್ ಅಡ್ಯಾಡೇ ಇಲ್ಲ ನಾವು. ಬಸ್ಸಲ್ಲಿ ಹೋಗಿಲ್ಲ ಇದುವರೆಗೂ? ಈಗ ಹಲಗಲ್ಲಿಗೆ ಹೋಗೋಣ ಬಸ್ಸಿಗೆ ಅಷ್ಟೇ. ಹಾಂ. ಇದು ಏನ್ರಿ ಇದು ಯಾವ ಕಡೆ? ಇದು ಕಾಳೆ. ಇದು ಹಿಂದೆ. ಹಾಂ. ಇದು ಬಟ್ಟೆ ಒಯ್ಯಾಕೆ, ಇದು ಬಾಂಡೆ ತಿಕ್ಕಾಕ. ಹಾಂ. ಅವಾಗ ಈ ಸದ್ಯ ಚಾಲು ಅದಾವ್ರಿ, ಬಂದ್ ಮಾಡಿಲ್ಲ ನಾವು ಇವನು. ಇವಾಗ್ಲೂ ಬಾಂಡ್ಲಿ ತಿಕ್ಬೇಕಲ್ಲ, ಯಾಕೆ ಹೇಳಿ ಒಲೆ ಮೇಲೆ ಮಾಡ್ತಾರಲ್ಲ. ಹಾಂ. ಬಂದು ತಿಕ್ ಮುಂಜಾನೆ ಬಂದು ತಿಕ್ಕೋಕಾರ್ರಿ. ಮುಂಜಾನೆ ಬರ್ತಾವೆ, ಚಾಂಜಿಕೊಂಡು ಬರ್ತಾವೆ. ಮುಂಚೆಯಿಂದಲೇ ಇದು ಓಪನ್ ಇದೇ ರೀತಿಯಾಗಿ ಅಲ್ಲಿವರೆಗೂ ಬರುತ್ತಾ ನಿಮ್ಮ ಪೋಷನ್? ಕಂಫರ್ಟ್ ಪೋಷನ್ ನಮ್ದು ಅದು ಪೂರ ಒಟ್ಟು. ಓಕೆ. ಅಲ್ಲೇನು ಮಾಡ್ತಾ ಇದ್ರಿ ಅವಾಗ ಹಂಗೆ ಕುಲ್ಲ ಇತ್ತು ರೀ ಅದು. ಓಕೆ. ಇಲ್ಲಿ ನೀರು ಬಾವಿ ಗೀವಿ ಬೋರ್ದಾಗ ನಮ್ಮ ಎರಡು ರೀ. ಇದು ಬಾಯಿ ಇತ್ತು, ಮುಚ್ಚಿದೀವ್ರಿ ಇದನ್ನ. ಮುಂಚೆ ಇತ್ತಾ? ಅಂದ್ರೆ ಆ ನೀರು ಜಗ್ಗೋ ತರಾಸಾಕೈತ್ರಿ, ಬಂದ್ ಮಾಡಿದವ್ರು. ಇವಾಗ ಬೋರ್ ಹಾಕಿಸ್ಕೊಂಡಿದ್ದೀರಾ? ಬೋರ್ ಹಾಕಿ ಮನೆಗೆಲ್ಲ ಅದೇ. ಎಲ್ಲ ಮನೆ. ಮತ್ತೆ ನಾನಲ್ಲಿ ಕೇಳಲ್ಪಟ್ಟೆ ಅಲಗಳಲ್ಲಿ ನಿಮಗೆ ನೀರಿನ ತೊಂದರೆ ಆಯ್ತು ಅಂತ ಮೈನ್ ಕಾರಣಕ್ಕೆ ಇಲ್ಲಿಗೆ ಶಿಫ್ಟ್ ಆಗಿದ್ದು. ಇಲ್ಲ ಮೊದಲು ಮುಂಚೆ ತೀರಾ ಮೊದಲು ಅಜ್ಜಾರ್ ಇದ್ದ, ದೊಡ್ಡ ಅಜ್ಜಾರ್ ಇದ್ದಾಗ್ರಿ ಅದು. ಹಾಂ. ಅವಾಗ ಅದು ನೀರಿನ ತೊಂದ್ರೆ ಬಂದ್ರೆ ಅವು ನ್ಯಾಯ ಅದು ಇಲ್ಲೇ ಇರ್ತಿದ್ವಲ್ಲ, ಅದು ಮಾಡಕತ್ತ ಇಲ್ಲೇ ಉಳ್ದ ಬಿಟ್ರು ಅವ್ರು. ಅವಾಗ ಇವನ್ನೆಲ್ಲ ಕಟ್ಟಿದ್ದು. ಇವಾಗ ಇದು ಬ್ರಿಟಿಷ್ ಕಾಲದಲ್ಲಿ ಕೊಟ್ಟಂತದ್ದು ಏನಾದ್ರು ನೋಡ್ಬೋದಾ ನಾವು? ಅಲ್ಲೇ ಹಲಗಲಾಗ ಇದ್ವಲ್ಲ ಎರಡು, ಅಲ್ಲಿ ಹಾಕಿದಾರಲ್ಲ ಆ ಕಡೆ ಈ ಕಡೆ ಎರಡು ಕಡೆ ಹಾಕಿದ್ದೇವಲ್ಲ. ಸರ್ ನೇಮ್ ಕೊಟ್ಟಿದ್ದೆಲ್ಲ, ಅದೇ ಸನ್ನದ್ ಕೊಟ್ಟಿದ್ದೆಲ್ಲ. ಸರ್ನಾಯ್ಕ್. ಇವಾಗ ಡೈನಿಂಗ್ ಟೇಬಲ್ ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದೀರಾ? ಓಕೆ. ಎಂತದು? ಹಳೆ ಮಾಡ್ರಿ, ಹಳೆ ಕಾಲದ ನಾವು. ಹಳೆ ಕಾಲ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಿದ್ದು. ಏನು ರವಿವರ್ಮನ್ ಪೇಂಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ನಿಮ್ಮ ಮೇಡಮ್ಮರು ಏನಾದ್ರು ಫೋಟೋ ನೋಡ್ಬೋದಾ ನಾವು? ಫೋಟೋ ಎಲ್ಲ ಹಾಕಿಲ್ರಿ ನಮ್ಮ ಮೇಡಮ್ಮರು. ಇಟ್ಟಿಟ್ಟು ಅದಾವ. ಇವಾಗಿಂದ ಯಾವುದು ಫೋಟೋಸ್ ಇಲ್ಲ? ಇವಾಗಿಂದ ಯಾವ ಮೇಡಮ್ ಅಂದ್ರೆ ಇವಾಗ ಇದ್ದವ್ರು ಸಣ್ಣ ಅದಾವ್ರು, ದೊಡ್ಡ ಫೋಟೋಗಳು ಇಲ್ಲವ್ರು ಇಲ್ಲ. ಓಕೆ ಬನ್ನಿ ಹಾಗಾದ್ರೆ. ಇಂಥ ಅವಾಗಿನ ಕಾಲದ್ದು ದೀಪಾಲೆ ಕಂಬಗಳು ಇಷ್ಟು ದೊಡ್ಡದಾ? ಪೂಜೆ ಪುರಸ್ಕಾರಗಳಿಗೆ ಬರ್ತಿದ್ವು. ಎತ್ತಕ್ಕೆ ಆಗಲ್ವಲ್ಲ? ಈಗ ಬರ್ಬೇಕು ಎತ್ತಕ್ಕೆ. ಮತ್ತೆ ಇದು ಯಾವಾಗ ಬಳಸ್ತೀರಾ ನೀವು? ಬಳಸೋದು ಬಿಟ್ಟು ಅದಕ್ಕೆ ಇಟ್ಟು ಬಿಟ್ಟಿವ್ರಿ ನೀವು. ತೊಳೆಯಕ್ಕಾಗಲ್ಲ ಅಂತ ಹೇಳಿ? ಕೊಳೆಯಕ್ಕಾಗಂಗಿಲ್ಲ, ಏನಾಗಂಗಿಲ್ಲ. ಅಂದಾಜು ಎಷ್ಟು ಕೆಜಿ ಬರುತ್ತೆ ಇದು? ಇವು ಸಾಧಾರಣ ಒಂದು 100 kg ಇರ್ಬೇಕು ರೀ. 100 kg ದೀಪಾಲಿ ಕಂಬ ನೋಡಿದ್ದೀರಾ? ನಮ್ಮ ಮುದೋಳ ವಾಡೆಯಲ್ಲಿದೆ ನೋಡಿ ಬನ್ನಿ. ಎರಡಿದೆ, ಒಂದಲ್ಲ ಎರಡಿದೆ. ಆವಾಗ ಇದನ್ನ ನೋಡೋದಕ್ಕೆ ಇಷ್ಟಿತ್ತಲ್ಲ, ಇದನ್ನ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಎರಡಿದೆ, ಇಲ್ಲೊಂದು ಇಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಇಟ್ಟಿದ್ದಾರೆ. ಇದೇನು ಡ್ರಮ್ಮಲ್ಲೆಲ್ಲ ಇಟ್ಕೊಂಡಿದ್ದೀರಲ್ಲ? ಓಕೆ. ಅಂಡೆ ನೋಡ್ಬೋದು, ತಾಮ್ರ ಹಿತ್ತಾಳೆದಲ್ಲ. ಸ್ವಲ್ಪ ಇಟ್ಟಿದ್ದಾರೆ, ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದಾರೆ ನೋಡಿ. ಓಕೆ ನೈಸ್. ಒಂದು ಅದ್ಭುತವಾದಂಥ ವಾಡೆ ಮನೆತನ ಪರಿಚಯ ಆಯಿತು ನಮಗೂ ಕೂಡ. ಯಾವ ರೀತಿಯ ಸ್ಟ್ರಕ್ಚರ್ ಇತ್ತು ಅಂತ ಇಲ್ಲಿ ನೋಡ್ಬೋದು. ನಾವು ಇದುವರೆಗೂ ವಾಡೆ ಮನೆತನಗಳು ನೋಡಿದಾಗ ದೊಡ್ಡ ಬಾಗಿಲುಗಳೆಲ್ಲ ನೋಡ್ತಿದ್ದೆ. ಇದು ಸಾದಾ ಸೀದಾ ಸಿಂಪಲ್ ಆಗಿದ್ರು ಸಖತ್ತಾಗಿ ಮಾಡಿದ್ದಾರೆ, ಸ್ಮಾರ್ಟಾಗಿ ಮಾಡಿದ್ದಾರೆ. ಎಲ್ಲ ಅನುಕೂಲನೂ ಇದೆ. ರೂಮ್ ಹೇಗಿರಬೇಕು, ವರಾಂಡ ಹೇಗಿರಬೇಕು, ಲೀವಿಂಗ್ ಕುತ್ಕೊಳ್ಳೋ ಅಂಥ ಏರಿಯಾ ಹೇಗಿರಬೇಕು, ಅಂಗಳ ಹೇಗಿರಬೇಕು, ಗಾಳಿ ಬೆಳಕಿನ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿ ಮುದೋಳ ಈ ವಾಡೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ.